ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಶಕ್ತಿ ಬಿಂದು ಹಾಗೂ ಬಹಳ ಅದ್ಭುತವಾಗಿ ಬಹಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದು ಇಂಥ ವಿದ್ಯಾದಾನವನ್ನು ಮಾಡ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಪ್ರದೀಪ್ ಈಶ್ವರ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಾಕಷ್ಟು ಸಮಯ ಆಗಿದೆ ಅಂತ ಅನ್ಸುತ್ತೆ. ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಇವತ್ತು ಒಂದು ಪರಿಶ್ರಮ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಕಷ್ಟದಿಂದ ಬಂದು ಬಹಳ ಎತ್ತರಕ್ಕೆ ಬೆಳೆದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥ ಒಂದು ವಿಚಾರದ ಮೇಲೆ ಸಾಧಕರಿಗೆ ಸಹಕಾರವನ್ನು ಮಾಡಿ ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀತಕ್ಕಂಥ ಅವಕಾಶವನ್ನು ಇವತ್ತು ಪ್ರದೀಪ್ ಈಶ್ವರ್ ಅವರು ತಮಗೆಲ್ಲ ಕೊಟ್ಟಿದ್ದಾರೆ. ಅವರ ಪೋಷಕರೆಲ್ಲರೂ ಕೂಡ ನೀವು ಸಾಕಷ್ಟು ಬಂದಿದ್ದೀರಿ. ನಾನು ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಷ್ಟಪಟ್ಟು ಮೇಲೆ ಬಂದಿದ್ದೀರಿ, ಎತ್ತರ ಮಟ್ಟಕ್ಕೆ ಆರ್ಥಿಕವಾಗಿ ಬೆಳೆ ಮೂಲಕ ಆ ಆರ್ಥಿಕ ಶಕ್ತಿಯನ್ನು ವಿದ್ಯಾದಾನ ಮಾಡ್ತಕ್ಕಂಥ ಕೆಲವು ಮಕ್ಕಳಿಗೆ ಈ ರಾಷ್ಟ್ರ ಮಟ್ಟದಲ್ಲಿ ಬೆಳೀತಕ್ಕಂಥ ಅವಕಾಶವನ್ನು ಏನು ಕೊಡ್ತಾ ಇದ್ದೀರಲ್ಲ ಪ್ರದೀಪ್ ಅವರ, ಅದು ನಿಮಗೆ ಯಾವತ್ತೂ ಕೂಡ ಆಶೀರ್ವಾದದ ರೀತಿಯಲ್ಲಿ ನಿಮಗೆ ಕಾಪಾಡುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿರುತ್ತೆ. ಅದು ಬಹಳ ಮುಖ್ಯ. ಅದಕ್ಕೆ ನನ್ನ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಪ್ರದೀಪ್ ಈಶ್ವರ್ ಅವ್ರನ್ನ ನೋಡಿದಾಗೆಲ್ಲ ಒಂದು ನೆನಪು ಬರುತ್ತೆ, ನಮ್ಮ ಶಾಲೆ ನಮ್ಮ ಕೊಡುಗೆ ಅಂತ ಹೇಳಿ. ಯಾಕೆಂದರೆ ಯಾವುದೇ ಮಕ್ಕಳಿಗೆ ಸಹಕಾರ ಕೊಟ್ಟಾಗ ವಿದ್ಯಾಭ್ಯಾಸದಲ್ಲಿ, ಅವ್ರು ಯಾವುದೇ ಮಟ್ಟದಲ್ಲಿ ವಿದ್ಯಾಭ್ಯಾಸ ಕೊಟ್ಟಾಗ ಯಾವುದೇ ಮಟ್ಟದಲ್ಲಿ ಅವರು ಬೆಳಿಬೋದು. ಆದರೆ ಅದು ಮನಸ್ಸಿರಬೇಕು. ಇಲ್ಲ, ನನಗೆ ಆ ಶಕ್ತಿ ಬಂದಿದೆ, ನಾನು ಕೆಳಮಟ್ಟದಿಂದ ಬಂದಿದ್ದೀನಿ, ಕಷ್ಟದಿಂದ ಬಂದಿದ್ದೀನಿ, ಆ ಸಾಧಕರಿಗೆ ಆ ಮಕ್ಕಳಲ್ಲಿರ್ತಕ್ಕಂಥ ಜ್ಞಾನವನ್ನು ನಾನು ಹೊರಗಡೆ ತರ್ತೀನಿ, ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಸಹಕಾರ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಇವತ್ತು ಪ್ರದೀಪ್ ಈಶ್ವರ್ ಅವರು ಏನು ತಗೊಂಡಿದ್ದಾರೆ. ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾನು ಒಂದು ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂಥೇಳಿ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನಾದ್ರು ಸಿದ್ದರಾಮಯ್ಯ ಅವರು ಇದ್ದಾರೆ ಅಂತ ಹೇಳಿದರೆ ನನಗೆ ಭಾಳ ಹೆಮ್ಮೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು. ಇವತ್ತು ವಿದ್ಯಾಭ್ಯಾಸದಲ್ಲಿ ನಮ್ಮ ತಂದೆನೂ ಕೂಡ, ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ನಾನು ಕಾನ್ವೆಂಟಲ್ಲಿ ಓದಿರ್ಬೋದು, ಆದರೆ ಇವತ್ತು ಶಿಕ್ಷಣ ಸಚಿವನಾಗಿ ನನಗೆ ಭಾಳ ಹೆಮ್ಮೆ ಇದೆ. ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಇದ್ದು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಿತ್ತು. ಇವತ್ತು ನನ್ನ ಪುಣ್ಯ ಭಾಗ್ಯ ಅವರ ಶಿಷ್ಯ, ಏಕೆಂದರೆ ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಏನು ನಾನು ಶಿಕ್ಷಣ ಸಚಿವನಾಗಿ ನನಗೆ ಬಹಳ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ, ಸಾಮಾನ್ಯ ಮಕ್ಕಳು ಕೂಡ ಅವರಿಗೆ ಸಮಾನತೆಯ ಶಿಕ್ಷಣ ಕೊಡಬೇಕು ಅಂಥೇಳಿ ನನಗೆ ಬಹಳ ಒಂದು ದೊಡ್ಡ ಪಿಲ್ಲರ್ ಆಗಿ ಇವತ್ತು ನನ್ನ ಪರವಾಗಿ ನಿಂತಿದ್ದಾರೆ. ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ ನನ್ನ ಮಕ್ಕಳಿಗೂ ಕೂಡ ಯಾರ್ಯಾರು ಇವತ್ತು ನೀವು ಭಾಳ ಹೇಳಿದರು, ಎಲ್ಲ ಕೋಚಿಂಗ್ ಎಲ್ಲ ತಗೊಂಡು ಭಾಳ ಉನ್ನತ ಮಟ್ಟದಲ್ಲಿ MBBS ಓದ್ತಾ ಇದ್ದೀರಾ, ಬೇರೆ ಬೇರೆ ಕೋಚಿಂಗ್ ಎಲ್ಲ ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಯಾರು ಸಹಾಯ ಮಾಡಿರ್ತಾರೆ ನೀವು ಅದನ್ನು ಮುಂದುವರಿಸ್ತಕ್ಕಂಥ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕು. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಇದ್ದು ನಾವು ಸರ್ಕಾರಿ ಶಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಾದರೆ ಸರ್ಕಾರಿ ಶಾಲೆಯ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮದು ಅಂತ ಹೇಳಿ ಬರ್ತದೆ. ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಅವರ ಸಂಬಳದಲ್ಲಿ ಕೆಲವು ಕೊಡುಗೆಯನ್ನು ಕೊಟ್ಟರು. ಅದೇ ರೀತಿ ಇವತ್ತು ಪ್ರದೀಪ್ ಅವರು ನನಗೆ ಅದೇ ವಿಚಾರದಲ್ಲಿ ನನಗನ್ಸುತ್ತೆ, ಇಷ್ಟು ಮಟ್ಟದಲ್ಲಿ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ತಗೊಂಡು, ಈಗ ಪ್ರದೀಪ್ ಈಶ್ವರ್ ಅವರು ಅಂತಕ್ಕಂಥ ಒಬ್ಬ ವ್ಯಕ್ತಿನೇ ಇರಲಿಲ್ಲ ಅಂದಿದ್ರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಯನ್ನು ತರೋದಕ್ಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಅವರಿಗೆ ನೀವು ಚಪ್ಪಾಳೆ ಮೂಲಕ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂಥೇಳಿ, ಅದು ನಿಮ್ಮ ಸ್ಫೂರ್ತಿ. ಇನ್ನೇನಿಲ್ಲ, ಅವರಿಗೆ ಸ್ವಾರ್ಥ ಏನಿಲ್ಲ. ನಾನು ಶಿಕ್ಷಣ ಸಚಿವನಾದ ಮೇಲೆ ವಾರದಲ್ಲಿ 1 ರಿಂದ 2 ಸತಿ ನನಗೆ ಫೋನ್ ಮಾಡ್ತಾರೆ ಬೇರೆ ಬೇರೆ ವಿಚಾರಕ್ಕೆಲ್ಲ, ಶಿಕ್ಷಣ ಕನೆಕ್ಟೆಡ್ ವಿಚಾರಕ್ಕೆ. ಯಾಕೆಂದ್ರೆ ಆ ಕಷ್ಟ ಏನು ಅಂತ ಹೇಳಿ ಅವರಿಗೆ ಗೊತ್ತಿದೆ. ನಾನು ಹೇಳೋದಿಷ್ಟೇ, ಯಾರ್ಯಾರು ಬೆಳೆದು ಬಂದಿದ್ದೀರಿ ಅದು ಒಳ್ಳೇದಾಗಲಿ. ಯಾರ್ಯಾರು ಪರಿಶ್ರಮ ಒಂದು ಇನ್ಸ್ಟಿಟ್ಯೂಷನಲ್ಲಿ ಸಹಕಾರವನ್ನು ನೀವು ಮುಂದೆ ಬೆಳೆದು ಬಂದಿದ್ದೀರಿ
ನಿಮ್ಮ ಸಾಧನೆ ಜೊತೆಗೆ ಮುಂದೆ ಸಹಕಾರ ಬೇರೆ ಮಕ್ಕಳಿಗೂ ಕೂಡ ಇದೇ ಥರ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಬೇಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಪ್ರದೀಪ್ ಈಶ್ವರ್ ಅವರೇ, ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಒಂದು ಈ ಸಾಧನೆಗೆ ಇಷ್ಟು ಮಟ್ಟಕ್ಕೆ ಬಂದಿದ್ದೀರಿ. ಈ ಸೊಸೈಟಿಯಲ್ಲಿ ನೀವು ಒಂದು ಉದಾಹರಣೆ, ನೀವು ಭಾಳ ಒಂದು ದೊಡ್ಡ ಉದಾಹರಣೆ. ರಾಜಕೀಯವಾಗಿ ಒಂದು ಕಡೆಗೆ ಇನ್ನೂ ಉನ್ನತ ಸ್ಥಾನದಲ್ಲಿ ಬೆಳೀಲಿ, ಈ ಪರಿಶ್ರಮದಿಂದ ಭಾಳ ಉನ್ನತ ಮಟ್ಟಕ್ಕೆ ಹೋಗಲಿ. ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಬಂದಿರೋ ತಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸುಧಾಕರ್ ಅವರು ಇದ್ದಾರೆ, ನಾವು ಕೂಡ ಇರ್ತೀವಿ. ನಿಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಕೂಡ ಇಷ್ಟು ದೊಡ್ಡ ಒಂದು ಕುಟುಂಬವನ್ನು ಅನಾಥ ಅಂತ ಹೇಳ್ತಾ ಇರ್ತೀರ ನೀವು ಭಾಷಣದೊಳಗೆ. ನೀವು ನಿಜವಾಗ್ಲೂ ಅನಾಥರ ಅಲ್ಲ. ಇಷ್ಟೊಂದು ಮಕ್ಕಳನ್ನ, ಇಷ್ಟೊಂದು ಸ್ನೇಹಿತರನ್ನ ಪಡೆದಿರ್ತಕ್ಕಂಥ ಒಬ್ಬ ಪುಣ್ಯವಂತ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ದೊಡ್ಡ ಸಾಧನೆ ಆಗಿದೆ, ಆಗಲಿ, ಒಳ್ಳೇದಾಗಲಿ, ದೇವರು ಒಳ್ಳೇದು ಚೆನ್ನಾಗಿ ಮಾಡಲಿ. ಯಾರ್ಯಾರು ಇವತ್ತು ಸಾಧಕರಾಗಿದ್ದೀರಿ ನಿಮಗೆಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.